ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ಇವತ್ತು ಇನ್ನೊಂದು ರೆಸಿಪಿಯ ಬಗ್ಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದಾಗೆ ನಾನು ಒಂದು ಸಂಡೇ ಬ್ಲಾಗ್ನ ಮಾಡಿದೆ. ಅವತ್ತಿನ ದಿನವೇ ನಾನು ವಾಂಗಿಬಾತ್ ಪೌಡರ್ನ ಕೂಡ ಮಾಡಿದ್ದೆ. ಎರಡು ಜೊತೆಯಾಗಿ ಮಾಡಿದಾಗ ಒಂದು ಬ್ಲಾಗ್ ಸ್ವಲ್ಪ ದೊಡ್ಡದಾಗಿಬಿಡತ್ತೆ ಅಂತ ಹೇಳಿ ಈ ರೀತಿ ರೆಸಿಪಿನ ಸಪ್ರೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಪೌಡರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನು ಇದೇ ಕಪ್ನ ಅಳತೆಯಾಗಿ ತೊಗೋತಾ ಇದ್ದೀನಿ. ನೀವು ಸ್ಪೂನ್ ಆದರೂ ತೊಗೋಬೋದು, ಅಥವಾ ಒಂದು ಚಿಕ್ಕ ಸೌಟಾದರೂ ತೊಗೋಬೋದು, ಅಥವಾ ದೊಡ್ಡ ಒಂದು ಕಪ್ನು ಕೂಡ ತೊಗೋಬೋದು. ಈಗ ನಾನಿಲ್ಲಿ ಇದೇ ಕಪ್ಪಿನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕೋತೀನಿ. ಇವಾಗ ನಾನಿಲ್ಲಿ 1/4 ಕಪ್ ಆಗೋಷ್ಟು ಮೆಂತ್ಯನ ತೊಗೊಂಡು ಮೆಂತ್ಯನ ನೀಟಾಗಿ ಹುರ್ಕೋತೀನಿ. ಹುರ್ಕೊಳ್ಳೋದಕ್ಕೆ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆ ಅಥವಾ ಬಾಣಲಿ ಅಥವಾ ಪ್ಯಾನ್ ಯಾವುದಾದ್ರೂ ಆಗಿರ್ಬೋದು ತೊಗೊಳ್ಳಿ. ಆದರೆ ಇದು ಬಾಣಲಿ ಸ್ವಲ್ಪ ಕಾದಿದ ನಂತರ ನೀವು ಒಂದು ಅರ್ಧ ಸ್ಪೂನ್ ಹಾಕೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಬಹಳನೇ ಒಳ್ಳೆಯದು. ಕೂದಲು ಉದುರೋದಿಲ್ಲ, ಹಾಗೆ ನಮ್ಮ ಸ್ಕಿನ್ ಹೆಲ್ದಿಯಾಗಿ ಮಾಯಿಶ್ಚರೈಸ್ ಆಗಿರುತ್ತೆ. ನೀವು ಬಾಡಿ ಲೋಷನ್ನ ಹಚ್ಚೋ ಅವಶ್ಯಕತೆನೇ ಇರೋದಿಲ್ಲ. ಇನ್ನು ಇವಾಗ ಬಾಂಡಿ ಕಾದಿದೆ, ಎಣ್ಣೆನೂ ಕೂಡ ಕಾದಿದೆ. ಇವಾಗ ನಾನು ಮೆಂತ್ಯನ ಹಾಕ್ಕೊಂಡು ಘಮ ಬರೋವರೆಗೂ ಕೂಡ ಹುರ್ಕೋತೀನಿ. ಒಂದೊಳ್ಳೆ ಕಲರ್ ಬರುತ್ತೆ, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಾನು ಇವಾಗ ಹಾಕಿರುವಂಥ ಎಣ್ಣೆ ಅಷ್ಟೇ, ಪದೇ ಪದೇ ಏನು ಎಣ್ಣೆ ಹಾಕ್ಕೊಳ್ಳೋದಿಲ್ಲ. ಬರೀ ಒಣಮೆಣಸಿನ್ಕಾಯಿ ಉರಿಬೇಕಾದ್ರೆ ಮಾತ್ರ ಎಣ್ಣೆನ ಹಾಕೋತೀನಿ. ಸಾಕಷ್ಟು ಈ ಮೆಂತ್ಯ ಕೂಡ ಹುರಿದಿದ್ದಾಯಿತು. ಇವಾಗ ಇದೇ ಒಂದು ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗೋಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಇದೇ ಬಾಣಲಿಗೆ ಅಂದರೆ ಮೆಂತ್ಯ ಜೊತೆಗೇ ಹುರ್ಕೋತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪ ಅನ್ಕಂಫರ್ಟಬಲ್ ಆಯಿತು ಅಥವಾ ಉದ್ದಿನ ಬೇಳೆ ನೀಟಾಗಿ ಹುರ್ಕೊಳ್ಳಲ್ಲ ಅಂತ ಏನಾದರೂ ಅನಿಸಿದ್ರೆ ನೀವು ಬೇಕಾದರೆ ಸಪ್ರೇಟಾಗೂ ಕೂಡ ಹುರ್ಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೂ ಅಲ್ಲ, ಹಾಗೆ ಸ್ವಲ್ಪ ಕಡಿಮೆನೂ ಅಲ್ಲ, ಮೀಡಿಯಮ್ ಆಗಿ ಪೌಡರ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ಸತಿಗೆ ಆಗೋ ಥರ ಏನು ಮಾಡ್ಕೋತಲ್ಲ, 2 ಸತಿ ಮಾಡ್ಕೊಳ್ಳೋ ಥರ ನಾನು ಗೊಜ್ಜು ಪೌಡರ್ನ ಮಾಡ್ಕೋತಾ ಇದ್ದೀನಿ. ಇವತ್ತು ಕೂಡ ಒಂದು ಸ್ವಲ್ಪ ಗೊಜ್ಜನ್ನ ಮಾಡಿ ನಂತರ ಇನ್ನೊಂದು ದಿನಕ್ಕೆ ಆಗೋಷ್ಟು ಕೂಡ ಪೌಡರ್ನ ಎಕ್ಸ್ಟ್ರಾ ಮಾಡಿ ಇಟ್ಕೋತಾ ಇದ್ದೀನಿ. ಆ ಕಾರಣಕ್ಕೆ ನಾನು ಉದ್ದಿನಬೇಳೆನ 1 ಕಪ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಕಪ್ ಆಗೋಷ್ಟು ಕಡಲೆ ಬೇಳೆನೂ ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಕಡೆ ಈವನ್ ಆಗಿ ಹುರ್ಕೋಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡ್ಬೋದು ಎಲ್ಲ ಹಾಕಿರುವಂಥ 3 ಇಂಗ್ರೀಡಿಯೆಂಟ್ಸು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಒಂದು ನೀರು ಇಲ್ಲದೆ ಇರುವಂಥ ತಟ್ಟೆ ಒಂದ್ಸತಿ ಒಂದು ಟವಲಲ್ಲೂ ಕೂಡ ಒರೆಸ್ಕೊಳ್ಳಿ. ನಂತರ ಆ ತಟ್ಟೆಗೆ ಹುರಿದಿರುವಂಥ ಕಡಲೆಕಾಳು, ಉದ್ದಿನಬೇಳೆ ಹಾಗೆ ಮೆಂತ್ಯ ಇಷ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಈ ರೀತಿ ತಟ್ಟೆ ಮೇಲೆ ಹಾರಾಕೋದ್ರಿಂದ ಬೇಗನೆ ತಣ್ಣಗಾಗತ್ತೆ. ಇಲ್ಲ ಅಂದರೆ ನೀವು ಸಪ್ರೇಟ್ ಹಾಕ್ಕೊತೀರ ಅಂದರೆ ಚಿಕ್ಕ ಚಿಕ್ಕ ತಟ್ಟೆಲ್ಲೂ ಕೂಡ ಹಾರಾಕ್ಕೊಳ್ಬೋದು. ಅಥವಾ ಬೆಸ್ಟ್ ಆಪ್ಷನ್ ಅಂದರೆ ಮರ ಇರುತ್ತೆ ಗೊತ್ತಾ, ಈ ಮರ ಅಂದರೆ ಮರದಲ್ಲೇ ಮಾಡಿರ್ತಾರೆ ನೋಡಿ, ಜೂಟ್ ಮರ, ಅದನ್ನ ಬಳಸ್ಕೊಳ್ಳಿ. ಪ್ಲಾಸ್ಟಿಕ್ ಮರನ ಬಳಸ್ಕೊಬೇಡಿ, ಮತ್ತು ಬಿಸಿನ ಹಾಕೋದು ಅಷ್ಟು ಒಳ್ಳೆಯದಲ್ಲ. ಮರದ ಮೇಲೆ ನೀವು ಹಾರಾಕ್ಬೋದು. ಹಳ್ಳಿ ಕಡೆ ಎಲ್ಲ ಈ ಮರನ ತುಂಬ ಉಪಯೋಗಿಸ್ತಾರೆ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಮೆಣಸನ್ನ ನಾನಿಲ್ಲಿ 1/4 ಕಪ್ ಆಗೋಷ್ಟು ತೊಗೊಂಡು ಹುರ್ಕೋತಾ ಇದ್ದೀನಿ. ಮೆಣಸನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸ್ಪೈಸಿಯಾಗಿ ಗೊಜ್ಜು ಬರುತ್ತೆ. ನಿಮ್ಗೇನಾದರೂ ಸ್ವಲ್ಪ ಸ್ಪೈಸಿಯಾಗಿ ಗೊಜ್ಜು ಬೇಕು ಅಂದರೆ ನೀವು ಮೆಣಸನ್ನು ಹಾಕ್ಕೋಬೋದು. ಮೆಣಸನ್ನು ಕೂಡ ಹುರಿದಿದ್ದಾಯಿತು. ಇವಾಗ ಇದನ್ನು ಕೂಡ ಇನ್ನೊಂದು ತಟ್ಟೆಗೆ ಅಥವಾ ಅದೇ ತಟ್ಟೆಗೆ ಹಾಕ್ಕೊಳ್ಬೋದು. ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಆ ರೀತಿ ಮಾಡ್ಕೋಬೋದು. ಇದನ್ನು ಕೂಡ ತಟ್ಟೆಗೆ ಹಾರಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಹುರ್ಕೊಳ್ಳೋಣ. ಇವಾಗ ನಾನು ಜೀರಿಗೆನ ಹಾಕೋತಾ ಇದ್ದೀನಿ. ಸೇಮ್ ಅಳತೆ ಅಂದರೆ 1/4 ಕಪ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಜೀರಿಗೆನೂ ಕೂಡ ಹುರ್ಕೋತಾ ಇದ್ದೀನಿ. ನೋಡ್ಬೋದು ಜೀರಿಗೆನೂ ಕೂಡ ಹುರಿದಿದ್ದಾಗಿದೆ. ಇದನ್ನು ಕೂಡ ನಾನು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಹಾಗೆ ನೆಕ್ಸ್ಟ್ ಪದಾರ್ಥನ ಹುರ್ಕೋತೀನಿ. ಈಗ ನಾನಿಲ್ಲಿ
ಧನಿಯಾ ಬೀಜನ ತೊಗೊಂಡಿದ್ದೀನಿ. ಇದೇ ಸೇಮ್ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಧನಿಯಾ ಬೀಜನ ಹುರ್ಕೋತಾ ಇದ್ದೀನಿ. ಧನಿಯಾ ಬೀಜನೂ ಅಷ್ಟೇ ಎಲ್ಲೂ ಕೂಡ ಒತ್ತಿಸ್ದೆ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ಒಂದು ಒಳ್ಳೆ ಘಮ ಬರೋವರೆಗೂ ಕೂಡ ಈ ಧನಿಯಾ ಬೀಜಗಳನ್ನ ಹುರ್ಕೋಬೇಕು. ಈಗ ಧನಿಯಾ ಬೀಜನೂ ಕೂಡ ಹುರಿದಿದ್ದಾಗಿದೆ. ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ನಾನಿವಾಗ ನೆಕ್ಸ್ಟ್ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಮೊದಲು ಸ್ಟವ್ನ ಹಚ್ಚಿಲ್ಲ, ಆಲ್ರೆಡಿ ತವಾ ಸ್ವಲ್ಪ ಬಿಸಿ ಇರೋದ್ರಿಂದ ಇದಕ್ಕೆ ನಾನು ಒಂದು 4 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋತಿದ್ದೀನಿ. ಮೊದಲು 3 ಕಡ್ಡಿ ಹಾಕ್ಕೊಂಡಿದ್ದೆ, ಹಾಗೆ ಒಂದು ಅಲ್ಲೇ ಉಳ್ಕೊಂಡಿತ್ತಂತ ಹೇಳಿ ಕೊನೆಯದಾಗಿ ಇನ್ನೊಂದು ಕಡ್ಡಿನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನಾನು ಸ್ಟವ್ನ ಹಚ್ಕೊಂಡು ನಂತರ ಇಲ್ಲಿ ನಾನು ಕೊಬ್ಬರಿನ ಹಾಕೋತಾ ಇದ್ದೀನಿ. ಇದೇ ಕರ್ಬೇವಿನ ಸೊಪ್ಪಿನ ಜೊತೆಗೆ ಒಂದು 7 ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಕೊಬ್ಬರಿ ತುರಿನ ಹಾಕೋಬೋದು ಅಥವಾ ಕೊಬ್ಬರಿನ ಹೆಚ್ಚಿನೂ ಕೂಡ ಹಾಕೋಬೋದು. ನಾನಿಲ್ಲಿ ಚಿಕ್ಕ ಸ್ಪೂನ್ನ ಬಳಸ್ತಾ ಇರೋದ್ರಿಂದ ಒಂದು 7 ಸ್ಪೂನ್ನ ಹಾಕೋತಾ ಇದ್ದೀನಿ. ದೊಡ್ಡ ಸ್ಪೂನ್ ಆದರೆ 3 ಅಥವಾ 4 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಕೊಬ್ಬರಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡಿ, ಜಸ್ಟ್ ಮೀಡಿಯಮ್ ಆಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಕೂಡ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕಾಗತ್ತೆ. ಕೊಬ್ಬರಿ ಹಾಗೆ ಕರ್ಬೇವಿನ ಸೊಪ್ಪು ನೋಡ್ಬೋದು ಹುರಿದಿದೆ. ಈಗ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಹಾಗೆ ಇವಾಗ ಒಣ ಮೆಣಸಿನ್ಕಾಯನ್ನ ಹಾಕೋತಾ ಇದ್ದೀನಿ. ಒಂದು 15 ಬ್ಯಾಡಗಿ ಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 7ರಿಂದ 8 ಖಾರದ ಮೆಣಸಿನ್ಕಾಯನ್ನ ಹಾಕೋತಾ ಇದ್ದೀವಿ. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಒಳ್ಳೆ ಕಲರ್ ಕೊಟ್ಟರೆ, ಹಾಗೆ ಖಾರದ ಮೆಣಸಿನ್ಕಾಯಿ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಅಂತಾರಲ್ವ, ಅದು ಸ್ವಲ್ಪ ಖಾರ ಕೊಡುತ್ತೆ. ಹಾಗೆಯೇ ನಾವೇನಾದರೂ ಮೆಣಸನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ರೆ ಈ ಹಂತದಲ್ಲಿ ನಾವು ಒಣ ಮೆಣಸಿನ್ಕಾಯಿನ ಜಾಸ್ತಿ ಹಾಕೋಬೇಕಾಗತ್ತೆ. ಆದರೆ ಕರೆಕ್ಟಾಗಿ ಅಳತೆ ಪ್ರಕಾರ ಮೆಣಸನ್ನು ಹಾಕ್ಕೊಂಡಿದ್ರೆ ನೀವು ಮೆಣಸಿನ್ಕಾಯಿನ ಅಂದರೆ ಒಣ ಮೆಣಸಿನ್ಕಾಯಿನ ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸಾಕಷ್ಟು ಖಾರ ಅದರಲ್ಲಿ ಇರುತ್ತೆ. ನಿಮಗೇನಾದರೂ ಅಕಸ್ಮಾತ್ ಗೊಜ್ಜು ಮಾಡಬೇಕಾದ್ರೆ ಖಾರ ಕಡಿಮೆ ಅಂದರೆ ಆ ಟೈಮಲ್ಲಿ ನೀವು ಬೇಕಾದರೆ ಖಾರದ ಪುಡಿನೂ ಕೂಡ ಹಾಕ್ಕೋಬೋದು. ಈಗ ಈ ಒಣ ಮೆಣಸಿನ್ಕಾಯಿಗೆ ಒಂದೇ ಒಂದು ಹನಿ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಈ ರೀತಿ 2 ಸ್ಪೂನ್ನ ಬಳಸ್ಕೊಂಡು ಹುರಿದ್ರೆ ಇನ್ನೂ ಚೆನ್ನಾಗಿ ಹುರಿಬೋದು. ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಹಾಗೆಯೇ ಇಲ್ಲಿ ಸ್ಪೈಸಸ್ ಮೇಯ್ನಾಗಿ ಈ ವಾಂಗಿಬಾತ್ ಪೌಡರ್ಗೆ ಏಲಕ್ಕಿ, ಚಕ್ಕೆ ಹಾಗೆ ಲವಂಗ ತುಂಬ ಮೇಯ್ನಾಗಿ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಒಂದೊಳ್ಳೆ ಫ್ಲೇವರ್ ಕೊಡೋದ್ರಿಂದನೇ ವಾಂಗಿಬಾತ್ ಪೌಡರ್ ಆ ಒಂದು ಸ್ಮೆಲ್ ಕೊಡುತ್ತೆ. ಸೊ ಆ ಕಾರಣಕ್ಕೆ ಇವಾಗ ನಾನು ಇದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 2 ನಿಮಿಷದವರೆಗೂ ಮಾತ್ರ ಫ್ರೈ ಮಾಡ್ಕೋತೀನಿ. ಚಕ್ಕೆ ಒಂದೊಳ್ಳೆ ಘಮ ಕೊಡುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ನೀವು 1/4 ಕಪ್ ಆಗೋಷ್ಟು ಗಸಗಸೆನ ಹಾಕ್ಕೋಬೇಕು. ಈ ಗಸಗಸೆನ ನಾವು ಸ್ಟವ್ ಆಫ್ ಮಾಡಿದ ಮೇಲೆ ಹಾಕಬೇಕಾಗತ್ತೆ, ಮುಂಚೆನೇ ಹಾಕೋಕ್ಕೆ ಹೋಗಬೇಡಿ. ಹಾಗೆಯೇ ಸ್ಟವ್ ಆಫ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದೇ ಸತಿ ಒಂದೇ ಒಂದು ಸೆಕೆಂಡಲ್ಲಿ ಪಟ ಅಂತ ಹೇಳಿ ಸಿಡ್ಬಿಡುತ್ತೆ. ಹಾಗೆಯೇ ಕಲರು ಕೂಡ ಚೇಂಜ್ ಆಗಿಬಿಡುತ್ತೆ. ಆ ಕಾರಣಕ್ಕೆ ಸ್ಟವ್ನ ಆಫ್ ಮಾಡಿ ಒಂದು ಅರ್ಧ ನಿಮಿಷ ಆದಮೇಲೆ ನೀವು ಈ ಗಸಗಸೆನ ಹಾಕ್ಕೊಳ್ಳೋದು ಒಳ್ಳೆಯದು. ಗಸಗಸೆನ ಉರಿಬೇಕಾದ್ರೆ ನಿಮಗೆ ಈ ರವೆ ಹುರಿದಾಗ ಯಾವ ಥರ ಫ್ಲೇವರ್ ಅನಿಸುತ್ತೆ ನೋಡಿ, ಇದೇ ಥರ ಘಮ ಬರುತ್ತೆ. ಅಲ್ಲಿವರೆಗೂ ಹಾಗೆ ಕೈಯಾಡ್ತಾ ಇರಿ, ಕೈಯಾಡದೆ ಇರಬೇಡಿ ಸ್ಟವ್ ಆಫ್ ಆಗಿದೆ ಅಂತ ಹೇಳಿ. ಹಾಗೆ ಇಲ್ಲಿ ಒಂದು ಚಿಕ್ಕ ಸ್ಪೂನ್ ಆಗೋಷ್ಟು ಹಿಂಗು ಹಾಗೆ ಒಂದು ಚಿಕ್ಕ ಸ್ಪೂನ್ ಆಗೋಷ್ಟು ಅರಿಶಿನನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತವಾ ಇನ್ನೂ ಬಿಸಿ ಇರೋದ್ರಿಂದ ಹಾಗೆ ಬಿಡೋದು ಸರಿ ಹೋಗಲ್ಲ, ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಈಗ ಪುಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲದೂ ಕೂಡ ಹುರಿದು ಸೈಡಿಗೆ ಎತ್ತಿಟ್ಕೊಂಡಿದ್ದಾಗಿದೆ. ಈಗ ತಟ್ಟೆಗೆ ಆರಾಕಿಟ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು, ಅಲ್ಲಿವರೆಗೂ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ.
ಈ ಒಂದು ಪದಾರ್ಥಗಳು ತಣ್ಣಗಾಗೋಷ್ಟರೊಳಗೆ ನಾವು ಗೊಜ್ಜು ಮಾಡೋದಕ್ಕೆ ಹುಣಸೆಹಣ್ಣು ಕೂಡ ತುಂಬಾ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಈಗ ಹುಣಸೆಹಣ್ಣು ಕೂಡ ಚೆನ್ನಾಗಿ ತೊಳೆದು ಒಂದು ಬಟ್ಲಲ್ಲಿ ನೆನೆಗಿಟ್ಕೊಂಡಿದ್ದೀನಿ. 1 ಇಡಿ ಆಗೋಷ್ಟು ಹುಣಸೆಹಣ್ಣನ್ನು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಗೊಜ್ಜು ಮಾಡೋದಕ್ಕೆ ಈರುಳ್ಳಿ, ಬದನೆಕಾಯಿ, 2 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಏನೆಲ್ಲ ಬೇಕು ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಫಟಾಫಟ್ ಅಂತ ಹೆಚ್ಕೊಂಡ್ಬಿಡೋಣ. ನಾನಿಲ್ಲಿ ಈ ರೀತಿಯಾದಂಥ ಬದನೆಕಾಯಿನ ತೊಗೊಂಡಿದ್ದೀನಿ. ವಾಂಗಿಬಾತ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿರುವಂಥ ಉದ್ದನೆ ಬದನೆಕಾಯಿ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೊಂದ್ಕೊಳ್ಳುತ್ತೆ. ಬದನೆಕಾಯಿನ ಮೊದಲು ಸೀಲ್ಬಿಟ್ಟು ನಂತರ ನಾವು ಕಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬದನೆಕಾಯಲ್ಲಿ ತುಂಬ ಹುಳ ಆಗಿರುತ್ತೆ. ಅದನ್ನು ನೋಡಿಕೊಂಡು ನಾವು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನಾವೇನಾದರೂ ಕುಕ್ಕರಲ್ಲಿ ಒಂದೇ ಸತಿ ಈ ಗೊಜ್ಜು ಹಾಗೇ ಅನ್ನ ಎರಡನ್ನೂ ಮಿಕ್ಸ್ ಮಾಡಿ ಪಲಾವ್ ರೀತಿಯಲ್ಲಿ ಏನಾದರೂ ಮಾಡ್ತಾಯಿದ್ರೆ ಈ ರೀತಿಯಾಗಿ ದಪ್ಪವಾಗಿ, ಇನ್ನು ನಾನು ಹೆಚ್ತಾ ಇರೋದಕ್ಕೂ ಹೆಚ್ಚಾಗಿ ದಪ್ಪವಾಗಿ ನೀವು ಹೆಚ್ಕೊಂಡು ಇಟ್ಕೋಬೇಕಾಗತ್ತೆ. ಅಕಸ್ಮಾತ್ ಬರೀ ಗೊಜ್ಜು ಮಾಡ್ತಾಯಿದ್ದೀನಿ ಅಂದರೆ ನಾನು ಹೆಚ್ತಾ ಇರೋವಂಥ ರೀತಿಯಲ್ಲಿ ಹೆಚ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ನಾವು ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಬದನೆಕಾಯಿ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ, ಆ ಕಾರಣಕ್ಕೋಸ್ಕರ. ಹಾಗೆ ಈ ರೀತಿ ಗೊಜ್ಜು ಮಾಡೋದ್ರಿಂದ ಬದನೆಕಾಯಿ ಎಲ್ಲೂ ಸ್ಮ್ಯಾಶ್ ಆಗಲ್ಲ, ಆ ಕಾರಣಕ್ಕೆ ನಾವು ಚಿಕ್ಕದಾಗಿ ಹೆಚ್ಚಿದ್ರೂ ಕೂಡ ಹೊಂದ್ಕೊಳ್ಳುತ್ತೆ. ಹಾಗೆ ಅಲ್ಲಲ್ಲೇ ಬಾಯಿಗೆ ಬದನೆಕಾಯಿ ಸಿಗುತ್ತೆ. ಈಗ ನಾನಿಲ್ಲಿ ಗೊಜ್ಜು ಮಾಡೋದಕ್ಕೆ ಒಂದು ಬಾಣಲಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಿಕ್ಕ ಸ್ಪೂನ್ ಆಗೋಷ್ಟು ಸಾಸಿವೆ, 3 ಚಿಕ್ಕ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ವಾಂಗಿಬಾತನ್ನ ತಿನ್ನಬೇಕಾದ್ರೆ ಅಲ್ಲಲ್ಲೇ ಒಂದು ಈರುಳ್ಳಿ, ಒಂದು ಲೈನ್ ಕಡ್ಡಿ ಥರ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ಬರು ಈ ಒಂದು ಗೊಜ್ಜಿಗೆ ಟೊಮ್ಯಾಟೊನೂ ಕೂಡ ಹಾಕ್ತಾರೆ. ಅದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕ್ಕೊಳ್ಬೋದು. ನಾನಿಲ್ಲಿ ಟೊಮ್ಯಾಟೊನ ಬಳಸ್ತಾ ಇಲ್ಲ. ಹಾಗೆ ಇಲ್ಲಿ ನಾನು 3 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇನ್ನು ರುಚಿಗೆ ಅಂತ ಹೇಳಿ 2 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 2 ಖಾರದ ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಣಮೆಣಸಿನ್ಕಾಯಿ ಹಾಗೆ ಖಾರದ ಮೆಣಸಿನ್ಕಾಯಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಆದರೆ ಒಳ್ಳೆ ಖಾರ ಬಿಟ್ಕೊಳ್ಳುತ್ತೆ ಅಂತ ಹೇಳಿ. ಈಗ ನಾನು ಹೆಚ್ಚಿಟ್ಕೊಂಡಿರುವಂಥ ಬದನೆಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಈ ಬದನೆಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಈ ಹಂತದಲ್ಲಿ ಹಾಕಬೇಕು. ಒಬ್ಬೊಬ್ಬರು ಬದನೆಕಾಯಿನ ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೋತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈ ಬದನೆಕಾಯಿನ ಬಳಸ್ಕೊಂಡು ನಾವು 2 ರೀತಿಯಾದಂಥ ವಾಂಗಿಬಾತನ್ನ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ತೋರಿಸ್ತೀನಿ. ವಾಂಗಿಬಾತನ್ನ ನಾವು ಇವೊಂದು ಡಿಫ್ರೆಂಟಾಗಿ ವಾಂಗಿಬಾತನ್ನ ಮಾಡ್ಬೋದು. 2 ರೀತಿಯಲ್ಲಿ ನಾವು ಕುಕ್ಕರಲ್ಲೂ ಕೂಡ ಒಂದೇ ಸತಿ ರೈಸ್ ಬಾತ್ ಥರ ಕೂಗಿಸ್ಬೋದು. ಹಾಗೆ 2 ರೀತಿಯಲ್ಲಿ ವಾಂಗಿಬಾತ್ ಗೊಜ್ಜನ್ನು ಕೂಡ ಮಾಡ್ಬೋದು. ಅದರಲ್ಲಿ ಇದು ಒಂದು ರೀತಿಯಾದಂಥ ವಾಂಗಿಬಾತ್ ಗೊಜ್ಜು. ಈಗ ಬದನೆಕಾಯಿ ಸ್ವಲ್ಪ ಫ್ರೈ ಆಗಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಬದನೆಕಾಯಿಗೂ ಸ್ವಲ್ಪ ಉಪ್ಪು ಇಡ್ಕೋಬೇಕು. ಆವಾಗಲೇ ಬದನೆಕಾಯಿ ಅಲ್ಲಲ್ಲೇ ಸಿಕ್ಕಿದಾಗ ತಿನ್ನುವಾಗ ತುಂಬಾ ಟೇಸ್ಟಿ ಅಂತ ಅನಿಸುತ್ತೆ. ಇವಾಗ ನಾನಿಲ್ಲಿ ಹುಣಸೆಹಣ್ಣ ಚೆನ್ನಾಗಿ ಕಿವುಚಿ ಅದರ ರಸನ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕ್ಕ ಸ್ಪೂನಲ್ಲಿ 3/4 ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡು ಈಗ ಚೆನ್ನಾಗಿ ಕುದಿಸ್ಕೋಬೇಕು. ಹುಣಸೆಹಣ್ಣುಳಿ ಚೆನ್ನಾಗಿ ಕುದಿಯೋಷ್ಟರೊಳಗೆ ಹಾಗೆ ಬದನೆಕಾಯಿ, ಉಪ್ಪು, ಹುಳಿ, ಸಿಹಿ ಇಷ್ಟನ್ನು ಹಾಕಿದ್ದೀವಿ ಅಲ್ವಾ, ಹಾಗೆ ಮೆಣಸಿನ್ಕಾಯಿನೂ ಹಾಕಿದ್ದೀವಲ್ವ, ಎಲ್ಲದ ರುಚಿನೂ ಹೀರ್ಕೋಬೇಕು. ಅಷ್ಟರೊಳಗೆ ಈ ಕಡೆ ಒಂದು ಚಿಕ್ಕ ಪ್ಯಾನನ್ನು ಇಟ್ಟು ಇದಕ್ಕೆ 1/2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಕಾದಿದ ನಂತರ 1 ಇಡಿ ಆಗೋಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಸೊ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ಹುಣಸೆಹಣ್ಣು ಹುಳಿ ಹಾಕಿರೋದ್ರಿಂದ ಒಂಥರ ಬೆಂದಂಗಾಗಿರುತ್ತೆ, ಅಲ್ಲಲ್ಲೇ ಕ್ರಿಸ್ಪಿನೆಸ್ ಇರೋದಿಲ್ಲ. ಆ ಕಾರಣಕ್ಕೆ ನಾನು ಈ ರೀತಿಯಾಗಿ ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ಹಾಗೆ ನಾವು ಪೌಡರ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪದಾರ್ಥನ ಹುರಿದಿಟ್ಕೊಂಡಿದ್ವಿ ಅಲ್ವಾ, ಅದನ್ನೆಲ್ಲದನ್ನು ಕೂಡ ಫಟಾಫಟ್ ಅಂತ ಹೇಳಿ ರುಬ್ಕೊಂಬಿಡೋಣ. ಮೊದಲು ಇಲ್ಲಿ ನಾನು ಒಣಮೆಣಸಿನ್ಕಾಯಿನ ರುಬ್ಕೋಬೇಕು. ನಂತರ ಏನೆಲ್ಲ ಪದಾರ್ಥಗಳು ಇಟ್ಕೊಂಡಿದ್ದೀವಿ ಅಲ್ವಾ, ಅದನ್ನೆಲ್ಲದನ್ನು ಕೂಡ ಹಾಕಿ ರುಬ್ಕೊಳ್ಳೋಣ. ತುಂಬ ತರಿನೂ ಅಲ್ಲ, ಹಾಗೆ ತುಂಬ ನುಣ್ಣಗಲ್ಲ, ಆ ರೀತಿಯಾಗಿ ನಾವು ರುಬ್ಕೋಬೇಕು. ಹಾಗೆ ಈ ಗೊಜ್ಜನ್ನ ಮಾಡೋದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿದ್ರೇ ಚೆಂದ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿರೋದ್ರಿಂದ
ಎಣ್ಣೆ ಸ್ವಲ್ಪ ಜಾಸ್ತಿನೇ ಅಬ್ಸರ್ವ್ ಮಾಡುತ್ತೆ, ಆ ಕಾರಣಕ್ಕೋಸ್ಕರ. ಈಗ ನೋಡ್ಬೋದು ಪೌಡರ್ನ ಮಾಡಿದ್ದೀನಿ. ಪೌಡರ್ ಮಾಡಿದ ತಕ್ಷಣವೇ ಗೊಜ್ಜಿಗೆ ಹಾಕೋಕ್ಕೆ ಹೋಗಬೇಡಿ. ಒಂದು ತಟ್ಟೆಗೆ ಈ ರೀತಿ ಆರಾಕೊಳ್ಬೇಕಾಗತ್ತೆ. ಒಂದು 5 ನಿಮಿಷನಾದರೂ ಸ್ವಲ್ಪ ರೂಮ್ ಟೆಂಪರೇಚರ್ಗೆ ಬರಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಆಗಿರುತ್ತೆ ಪೌಡರು, ಅದು ಸ್ವಲ್ಪ ತಣ್ಣಗಾಗಬೇಕು ಅಂತ. ಹಾಗೆಯೇ ನಾನು ರುಬ್ಬಿದ ನಂತರ ಅಲ್ಲಲ್ಲೇ ಸ್ವಲ್ಪ ಗಂಟಾಗಿರುತ್ತೆ ಅಲ್ವಾ, ಸೊ ಅದನ್ನು ಕೂಡ ಸ್ವಲ್ಪ ಬಿಡಿಸ್ಕೊತಾ ಇದ್ದೀನಿ. ಹಾಗೆ ಈ ರೀತಿ ಕೈಯಾಡೋದ್ರಿಂದ ಗಂಟು ಕೂಡ ಇರೋದಿಲ್ಲ, ಹಾಗೆ ಬೇಗನೆ ರೂಮ್ ಟೆಂಪರೇಚರ್ಗೆ ಕನ್ವರ್ಟ್ ಆಗುತ್ತೆ. ಈಗ ತುಂಬ ಟೇಸ್ಟಿಯಾದಂಥ ಹಾಗೆ ತುಂಬ ಈಸಿಯಾಗಿ ಮಾಡುವಂಥ ವಾಂಗಿಬಾತ್ ಪೌಡರ್ ರೆಡಿ ಆಯಿತು. ಪೌಡರ್ ರೆಡಿ ಆಯಿತು. ಹಾಗೆ ಈ ಕಡೆ ಗೊಜ್ಜು ಕೂಡ ಚೆನ್ನಾಗಿ ಕುದ್ದು ಎಣ್ಣೆನೂ ಕೂಡ ಮೇಲ್ಗಡೆ ತೇಲ್ತಾ ಇತ್ತು. ನೋಡ್ಬೋದು ನೀವು, ಎಣ್ಣೆ ಎಲ್ಲ ಚೆನ್ನಾಗಿ ಕುದ್ದಿದ ನಂತರ ಈ ರೀತಿ ತೇಲ್ದಾಗ್ಲೇ ಹುಣಸೆಹಣ್ಣು ಪಕ್ಕ ಕರೆಕ್ಟಾಗಿ ಬೆಂದಿದೆ ಅಂತ ಒಂದು ಅರ್ಥ. ಈಗ ನಾನಿಲ್ಲಿ 1.5 ಕಪ್ ಆಗೋಷ್ಟು ಪೌಡರ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಗೊಜ್ಜನ್ನ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಕೈಯಾಡ್ಕೋಬೇಕಾಗತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಪೌಡರ್ನ ಹಾಕಿದ ನಂತರ ಸ್ವಲ್ಪ ಎಣ್ಣೆ ಪ್ರಮಾಣನೂ ಕೂಡ ಕಡಿಮೆ ಆಯಿತು ಅಂತ ಅನ್ನಿಸ್ತಿದೆಯಾ? ಹೌದು, ಕಡಲೆಬೇಳೆ ಉದ್ದಿನಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ಬೋದು. ನಿಮಗೇನಾದರೂ ಗೊಜ್ಜು ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಅಷ್ಟೇ ಹುಣಸೆಹಣ್ಣು ಹುಳಿಗೆ ಸ್ವಲ್ಪ ನೀರನ್ನು ಹಾಕಿ ನಂತರ ನಾವು ಬಾಣಲಿಗೆ ಹಾಕೋದ್ರಿಂದ ಗೊಜ್ಜು ಇನ್ನೂ ಸ್ವಲ್ಪ ತೆಳುವಾಗಿ ಬರುತ್ತೆ. ಈಗ ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಕಂಪ್ಲೀಟಾಗಿ ನಿಮಗೆ ಆಪ್ಷನಲ್ ಅಂತಲೇ ಹೇಳ್ಬೋದು. ಈ ರೀತಿ ಕೊಬ್ಬರಿ ತುರಿನ ಹಾಕೋದ್ರಿಂದ ಅಲ್ಲಲ್ಲೇ ಲೇಯರ್ ಬರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ. ಯಾವಾಗ ತಿನ್ನೋದು ಅಂತಲೂ ಅನ್ನಿಸ್ತಿದೆ, ಅಷ್ಟು ರುಚಿಯಾಗಿ ಬಂದಿತ್ತು ಈ ಗೊಜ್ಜು. ನಿಮಗೇನಾದರೂ ಸ್ವಲ್ಪ ಸ್ಪೈಸಿ ಬೇಕಂದರೆ ಮೆಣಸನ್ನ ಪೌಡ್ರ್ ಮಾಡಬೇಕಾದ್ರೇ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ನಮ್ಮನೇಲಿ ಖಾರ ಕಡಿಮೆನೂ ತಿನ್ನಲ್ಲ, ಹಾಗೆ ಖಾರ ಜಾಸ್ತಿನೂ ತಿನ್ನಲ್ಲ. ತುಂಬ ಟೇಸ್ಟಿಯಾದಂಥ ಗೊಜ್ಜಂತೂ ರೆಡಿ ಆಯಿತು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು, ಎಲ್ಲರಿಗೂ ಇಷ್ಟ ಆಯಿತಾ ಅನ್ನೋದು ಕೂಡ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇನ್ನು ಎಲ್ಲ ವಿಡಿಯೋಗಳನ್ನ ನೋಡಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಹಾಗೆಯೇ ಕೊನೆಯದಾಗಿ ನಾನು ಕಡಲೆ ಬೀಜನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಕಡಲೆ ಬೀಜ ಕ್ರಿಸ್ಪಿನೆಸ್ ಹಾಗೆ ಉಳ್ಕೊಳ್ಳುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ನಿಮಗೆ ಯಾವುದಾದ್ರೂ ಬೇಕಾಗಿರುವಂಥ ರೆಸಿಪಿ ಬಗ್ಗೆ ತಿಳ್ಕೊಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.